ಕೊಟ್ಟಂತ ಸೇವೆಯನ್ನು ಸನ್ನಿಧಾನಕ್ಕೆ ಸಮರ್ಪಣೆ ಮಾಡಿಕೊಂಡು 100 ಕಾಲ ಭಗವಂತನ ಸೇವೆಯನ್ನು ಮಾಡುವಂತ ಯೋಗ ಭಾಗ್ಯ ಸೌಭಾಗ್ಯವನ್ನು ಅನುಗ್ರಹಿಸಿಕೊಡಲಿ ಅಂತ ನಿಮ್ಮ ಕೂಡು ಕುಟುಂಬವು ಪ್ರಾರ್ಥನೆಯನ್ನು ಸಲ್ಲಿಸಿ ಈ ಲಕ್ಷ್ಮೀ ಸಹಿತ ಮಂಗಲಮೂರ್ತಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಎನ್ನುವುದಕ್ಕಿಂತಲೂ ಆ ಕಥೆಗೆ ವಿಶೇಷವಾದಂಥ ಮಾನ್ಯತೆ ಉಂಟು. ಹಾಗಾಗಿ ವಿಶ್ವಕ್ಕೆ ನಾಯಕನಾದಂಥ ಶ್ರೀ ವಿನಾಯಕನನ್ನ ಪೂಜಿಸುತ್ತಾ ಶ್ರೀ ಗುರುಗಾಧಿಪತಯೇ ನಮಃ. ವಿಘ್ನೇಶಾಯ ಸರಸ್ವತ್ಯೈ ಪಾರ್ವತ್ಯೈ ಗುರವೇ ನಮಃ. ದಕ್ಷಿಣಾಮೂರ್ತಿ ದೇವಂ ಸಕಲಧಾರ್ಯಾತ್ಮ ವಿಜಯಂ ವಿಘ್ನಹಾರಕ ಬುದ್ಧಿ ಪೇಳುವ ಶ್ರೀ ವಿನಾಯಕ ಚಿತ್ತವಹ ನುಡಿ ಕೊಟ್ಟು ನಡೆಸು ಮತಿಗೆ ಮಂಗಲವ ಎನ್ನುತ್ತಾ ವಿಶ್ವಕ್ಕೆ ನಾಯಕನಾದಂತಹ ಶ್ರೀ ವಿನಾಯಕನನ್ನ ಸ್ಮರಿಸುತ್ತಾ ಕ್ಷೇತ್ರದ ಎಲ್ಲ ದೇವರುಗಳಿಗೆ ಮುಡಿಯನ್ನ ಬಾಗುತ್ತಾ 22ನೇ ಮಹಾಯುಗದ 4ನೇ ಕೃತಯುಗದ ಆದಿಯಲ್ಲಿ ಲೋಕಮುಖದಲ್ಲಿ ಧರ್ಮ ನಶಿಸಿ ಅಧರ್ಮ ತಾಂಡವಾಡುತ್ತಿರುವಂತಹ ಸಂದರ್ಭವಂತೆ ಅಂತಹ ಸಂದರ್ಭದಲ್ಲಿ ಎಲ್ಲ ಯೋಗಿ ಮುನಿವಂದ್ಯರೆಲ್ಲರೂ ಸೇರಿ ಋಷಿಪುಂಗವರೆಲ್ಲ ಸೇರಿ ಹೋಗಿ ಭಗವಂತನಲ್ಲಿ ಕೇಳ್ತಾರಂತೆ, ಭಗವಂತ ಲೋಕಮುಖದಲ್ಲಿ ಯಾಗ ಯಜನಾದಿಗಳನ್ನ ಮಾಡ್ಲಿಕ್ಕೆ ಕಷ್ಟವಾಗಿದೆ, ಹಾಗಾಗಿ ದುಷ್ಟದಾನವರ ಹಾವಳಿ ಹೆಚ್ಚಾಗಿದೆ. ಭಗವಂತ ಇಳೆಗೆ ಸರಿ ಕಾಲಕ್ಕೆ ಮಳೆ ಬರಬೇಕಾದ್ರೆ ಇಳೆಯಲ್ಲಿ ವಿಶೇಷವಾದಂತಹ ಯಾಗ ಯಜನಾದಿಗಳನ್ನ ಮಾಡಿ 33 ಕೋಟಿ ದೇವತೆಗಳನ್ನ ಸಂಪ್ರೀತಿಗೊಳಿಸಬೇಕಾದ್ದು ನಮ್ಮ ಕರ್ತವ್ಯ ಎಂದಾಕ್ಷಣ ಆಗ ಭಗವಂತ ಹೇಳ್ತಾನಂತೆ, ಈಗ ನಾನು ಚಕ್ರವನ್ನ ಬಿಡ್ತೇನೆ, ಆ ಚಕ್ರ ಎಲ್ಲಿ ಹೋಗಿ ಕುಳಿತುಕೊಳ್ತದೋ ಅದೇ ವಿಶೇಷವಾದಂತಹ ಸುಸ್ಥಳವಾಗುತ್ತದೆ.
ಎಲ್ಲಿಯವರೆಗಂದ್ರೆ ಚಕ್ರವನ್ನ ಬಿಟ್ಟಾಕ್ಷಣ ಸುರುಳಿ ಸುತ್ತಿ ಹೋಗಿ ನೈಮಿಷ ಅರಣ್ಯ ಸೃಷ್ಟಿಯಾಗ್ತದೆ. ಆ ನೈಮಿಷಾರಣ್ಯಕ್ಕೆ ಯಾವ ದುಷ್ಟ ದಾನವರು ಬಂದದ್ದೇ ಆದರೂ ಕಷ್ಟ ಕಾರ್ಪಣ್ಯಗಳು ಕೊಡಲಕ್ಕಾಗುವುದಿಲ್ಲ. ಅವರು ಹನನವಾಗಿ ಹೋಗುತ್ತಾರೆ. ಆ ತನ್ಮೂಲಕ ಲೋಕ ಕಲ್ಯಾಣ ಕಾರಕವಾದಂತಹ ಪೂಜೆ ಪುರಸ್ಕಾರವೋ ಹೋಮ ಹವನಾದಿಗಳು ಕಾಲಕಾಲಕ್ಕೆ ನಡೆಯುತ್ತಾ ಇರುವಂತಹ ಸಂದರ್ಭಂತೆ ಅಂತ ನೈಮಿಷಾರಣ್ಯದಲ್ಲಿ ಒಂದು ದಿನ ಒಂದು ದಿನ ಆ ಸವನಗಾದಿ ಋಷಿಗಳೆಲ್ಲ ಹೋಗಿ ಸೂತ ಪುರಾಣಿಕರಲ್ಲಿ ಕೇಳುತ್ತಾರಂತೆ, ಸ್ವಾಮಿ, ಲೋಕಮುಖದಲ್ಲಿ ಕರ್ಮಭೂಮಿಯಲ್ಲಿ ಮಾನವರು ಪಾಪಯೋನಿಗಳಲ್ಲಿ ಜನಿಸಿದವರಾಗಿದ್ದಾರೆ. ಅವರ ಪಾಪ ಕರ್ಮ ಎನ್ನುವಂತಹದ್ದು ಆ ಹೋಗಿ ವಿಶೇಷವಾದಂತಹ ಕಷ್ಟ ಕಾರ್ಪಣ್ಯ ತೊಲಬೇಕಾದ್ರೆ ಏನಾದರೂ ದೇವತ್ಕಾರ್ಯ ಉಂಟಾ ಅಂತ ಕೇಳುತ್ತಾರಂತೆ. ಅಂತ ಸಂದರ್ಭದಲ್ಲಿ ಆಗ ಸೂತ ಪುರಾಣಿಕರು ಹೇಳುತ್ತಾರಂತೆ, ಶ್ರೀಮನ್ ಮಹಾವಿಷ್ಣುವೇ ಹೇಳಿದಂತ ಒಂದು ಕತೆ ಉಂಟು. ಅದುವೇ ಲಕ್ಷ್ಮೀ ಸಹಿತ ಮಂಗಲಮೂರ್ತಿ ಸತ್ಯನಾರಾಯಣ ಸ್ವಾಮಿ ಕತೆ. ಆ ನಾರದ ಮಹಾಶಯರಿಗೆ ಹೇಳಿದ ಕಥೆಯನ್ನ ನಿಮಗೆ ನಾನು ಈ ನೈಮಿಷಾರಣ್ಯದಲ್ಲಿ ಒಪ್ಪಿಸ್ತಾ ಇದ್ದೇನೆ ಎನ್ನುತ್ತಿರುವಂತಹ ಸಂದರ್ಭದಲ್ಲಿ ಇತ್ತ ಲೋಕಮುಖದಲ್ಲಿ ನಾರದ ಮಹಾಶಯರು ಜಯ 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 ನಾರಾಯಣ ಯೋಗ ನಿದ್ರಾ ಮುದ್ರಾಂಕಿತರಾಗಿರುವಂತಹ ಸಂದರ್ಭವಂತೆ ನಾರದರು 3 ಮುಕ್ಕಾಲುಗಳಲ್ಲಿ 3 ಲೋಕವನ್ನ ಸಂಚರಿಸಬಲ್ಲಂತ ಯೋಗ್ಯತಾ ಸಂಪನ್ನರಂತೆ ಒಂದು ದಿನ ಮಾತಿ ಎನ್ನುವಂತ ವೀಣೆಯನ್ನ ಹಿಡಿದು ಕ್ಷೀರ ಸಾಗರಕ್ಕೆ ಬರುತ್ತಾರಂತೆ. ದೇವರನ್ನ ಧ್ಯಾನ ಮಾಡುತ್ತಾ ಇದ್ದಾರಂತೆ. ಯಾವ ರೀತಿ? ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶೋ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲ ನಯನಂ ಯೋಗಿ ಹೃದ್ಯಾನ ಗಮ್ಯಂ ಒಂದೇ ವಿಷ್ಣು ಭಯಹರಂ ಎಂದು ಕೊಂಡಾಡುತ್ತಿರುವಂತಹ ಸಂದರ್ಭದಲ್ಲಿ ಯೋಗ ನಿದ್ರಾ ಮುದ್ರಾಂಕಿತರಾದಂತಹ ಶ್ರೀಹರಿ ಎಚ್ಚೆತ್ತು ನಾರದರನ್ನು ಉದ್ದೇಶಿಸಿ ಏನು ಬಂದುದಯ್ಯ ಏನು ಬಂದುದಯ್ಯ ನಾರದ ಏನು ಬಂದುದಯ್ಯ ಸಾರಾಗತಿ ಹೇಳಿದರಾದರೆ ಸಾರಾಗತಿ ಹೇಳಿದರಾದರೆ ನಾನು ಹೀಗೆ ಯೋಚಿಸಿ ನೋಡುವೆ ಸಾರಾಗತಿ ಹೇಳಿದರಾದರೆ ನಾನು ಹೀಗೆ ಯೋಚಿಸಿ ನೋಡುವೆ ಏನು ಬಂದುದಯ್ಯ ಬ್ರಹ್ಮ ಮಾನಸ ಪುತ್ರರಾದಂತಹ ನಾರದರೆ ತಾವು ಇಂದು ಯಾವ ಲೋಕಕ್ಕೆ ಹೋದವರಾಗಿದ್ದೀರಿ, ಅಲ್ಲಿ ಯಾವ ವಿಚಾರವನ್ನ ತಂದವರಾಗಿದ್ದೀರಿ, ಅದನ್ನ ಹೇಳಬೇಕಾದಂತ ಕರ್ತವ್ಯ ನಿಮ್ಮದ್ದು. ಪರಿಹಾರ ಮಾಡತಕ್ಕಂತ ಆ ಎಲ್ಲ ದಾರಿಯನ್ನು ನಾನು ಕೊಂಡುಕೊಳ್ಳುತ್ತೇನೆ. ಏನಾದ್ರೂ ವಿಚಾರ ಇದ್ರೆ ಹೇಳಬೇಕೆಂದ ಕ್ಷಣ ಆಗ ನಾರದ ಮಹಾಶಯರು ಏಳು ಜಗದ ಒಡೆಯ ಏಳು ಜಗದ ಒಡೆಯ ಬಹು ಕರುಣಾಳು ಭಕ್ತರ ಪೊಲ್ವೋ ಶ್ರೀರಾರು ಲೋಕಾರಿ ಕಷ್ಟವ ಕೊಡುವವರು
ಪೊರೆವ ಬ್ರಹ್ಮಾಂಡದಲ್ಲಿ ಮಧ್ಯವಿರುವಂತಹ ಕರ್ಮಭೂಮಿಗೆ ಎಂದು ಹೋದೆ ಭಗವಂತ. ಎಲ್ಲಿ ನೋಡಿದರಲ್ಲಿ ಮಾನವರು ಪಾಪಯೋನಿಗಳಲ್ಲಿ ಜನಿಸಿ ಕಷ್ಟ ಕಾರ್ಪಣ್ಯದಿಂದ ನರುಳಾಡುತ್ತಾ ಇದ್ದಾರೆ ಎಂಬಲ್ಲಿಗೆ ಪಾಲನಾಕರ್ತರಾದಂತಹ ತಮ್ಮ ಕರ್ತವ್ಯ ದಕ್ಷತೆಗೆ ಚ್ಯುತಿ ಬಂತಲ್ಲ ಎಂದಾಕ್ಷಣ ಏನಾದ್ರೂ ಅಲ್ಪ ಮಾನವರನ್ನ ಉದ್ಧಾರದ ಮಾರ್ಗದಲ್ಲಿ ಕೊಂಡೋಗುವಂತಹ ವಿಚಾರವಿದ್ರೆ ಅತಿ ಸರಳವಾದಂತಹ ಪೂಜೆ ಇದ್ರೆ ಹೇಳಬೇಕೆಂದಾಕ್ಷಣ ಆಗ ಶ್ರೀಮನ್ನಾರಾಯಣರು ಕೇಳು ಎನ್ನ ಸೊಲ್ಲು ಕೇಳು ಎನ್ನ ಸೊಲ್ಲು ಜಗದಲ್ಲಿ ಬೇರೆ ಬಿಸಿಯಲ್ಲ ಜಗದಲ್ಲಿ ಬೇರೆ ಬಿಸಿಯಲ್ಲ ಶೀಲದ ಗುಣೋದ್ಯದ ಲೋಕಕ್ಕೆ ಶೀಲ ಗುಣೋದ್ಯದ ಲೋಕಕ್ಕೆ ಜೀವದ ಪೌರುಷ ಸತ್ಯವ ಮೂಢದಾರದೆ ಕೇಳು ಎಲ್ಲ ಸುಳ್ಳು ಜಗದಲ್ಲಿ ಬೇರೆ ಬಿಸಿಯಲ್ಲ ಬ್ರಹ್ಮ ಮಾನಸ ಪುತ್ರರಾದಂತಹ ನಾರದರೆ ಅತಿ ಸರಳವಾದಂತ ಒಂದು ಪೂಜೆ ಉಂಟು. ನನ್ನದೇ ಒಂದು ಅಂಶವಾದಂತಹ ಲಕ್ಷ್ಮೀ ಸಹಿತ ಮಂಗಲಮೂರ್ತಿ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನ ಲೋಕಮುಖದಲ್ಲಿ ಯಾರೇ ಮಾಡಿದ್ದೇ ಆದ್ರೆ ಪೂರ್ವ ಜನ್ಮ ಕೃತಂ ಪಾಪ ವ್ಯಾಧಿ ರೂಪೇಣ ಬಾಧ್ಯತೆ ಹಿಂದಿನ ಜನ್ಮಾಂತರಗಳಲ್ಲಿ ಮಾಡಿದಂತಹ ಪಾಪದ ಲೇಪವು ಸಹ ಪರಿಹಾರವಾಗುತ್ತದೆ ಎಂದಾಕ್ಷಣ ಆಗ ನಾರದಮಾಸರು ಹೇಳ್ತಾ ಇದ್ದಾರೆ, ಓ ತಾತ ತಾತ ಮಾತ ಕೇಳು ತಾತ ಮಾತ ಕೇಳು ಎನ್ನಯ ಸಂದೇಹವನಿಗೂ ಕಿದಿಯಲಿ ಕಥೆಯನ್ನು ನೋಡುವ ರೀತಿಯ ಕಿದಿಯಲಿ ಕಥೆಯನ್ನು ನೋಡುವ ರೀತಿಯ ಪದಿದರೆ ಬೇಡು ಒಂದು ಬಿಡದೆ ತಾತ ಮಾತ ಕೇಳು ಓ ತಾತ ಮಾತನ್ನ ಆಲಿಸಬೇಕು. ಯಾವ ರೀತಿ ಲಕ್ಷ್ಮೀ ಸಹಿತ ಮಂಗಲಮೂರ್ತಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಬೇಕು ಅಂತ ಹೇಳಿದ್ದೀರಿ ವಿನಃ ಆ ಪೂಜೆ ಮಾಡೋ ವಿಧಿವಿಧಾನ ಏನಾದ್ರೂ ಉಂಟಾ ಅಂತ ಕೇಳಿದಾಗ ಷೋಡಶೋಪಚಾರ ಷೋಡಶೋಪಚಾರ ಮಾಡಲು ಬೇಕು ಷೋಡಶೋಪಚಾರ ಮಾಡಲು ಬೇಕು ಬೇಡಿ ಬಂದವರಿಗೆ ತಾನೇ ಒಡವ ಬಲ್ಲಿದನೆಂಬ ತಾರತಮ್ಯವಿಲ್ಲ ಒಡನೆ ಮನೆಯುವೆ ಭಕ್ತರಿಗೆ ಜಗಕ್ಕೆಲ್ಲ ಒಡನೆ ಮನೆಯುವೆಗೂ ಭಕ್ತ ಜನಗೆಲ್ಲ ಷೋಡಶೋಪಚಾರ ಮಾಡಲು ಬೇಕು ಲಕ್ಷ್ಮೀ ಸಹಿತ ಮಂಗಲಮೂರ್ತಿ ಆದಂತಹ ಸತ್ಯನಾರಾಯಣ ಪೂಜೆ ಮಾಡಬೇಕಾದ್ರೆ ಷೋಡಶೋಪಚಾರ ಮಾಡಬೇಕು. ಅರ್ಘ್ಯ ಪಾದ್ಯ ನೈವೇದ್ಯ ಆಚಮನ ಸಾಷ್ಟಾಂಗ ನಮಸ್ಕಾರ ಇದೆ ಅಂತ 16 ರೀತಿಯ ಆ ವಿಶೇಷವಾದಂತಹ ಪೂಜೆ ಪುರಸ್ಕಾರ ಉಂಟು. ಆ ರೀತಿ ಉಪಚಾರ ಮಾಡುವ ತನ್ಮೂಲಕ ಲಕ್ಷ್ಮೀ ಸಹಿತ ಮಂಗಲಮೂರ್ತಿ ಆದಂತಹ ದೇವರನ್ನ ಒಲಿಸಿಕೊಳ್ಳಲಿಕ್ಕಾಗ್ತದೆ. ಅಷ್ಟೇ ಅಲ್ಲ, ಮಹಾನೈವೇದ್ಯ ಸಪಾದ ಪಕ್ಷ 1 ಕಾಲು ತುಪ್ಪ, 1 ಕಾಲು ರವೆ, 1 ಕಾಲು ಹಾಲು, 1 ಕಾಲು ಸಕ್ಕರೆ, ಈ ಸಪಾದ ಪಕ್ಷ ಎನ್ನುವಂತಹ ವಿಶೇಷವಾದಂತಹ ಪುಣ್ಯ ಪ್ರಸಾದ ಸಿದ್ಧವಾಗಬೇಕು. ಅದನ್ನು ಸ್ವೀಕಾರ ಮಾಡಿದ್ದಾದ್ರೆ ಅದೆಷ್ಟೋ ಪಾಪಗಳಿದ್ರು ಪರಿಹಾರವಾಗುತ್ತದೆ ಎಂದಾಕ್ಷಣ ನಾರದಮಾಸರು ಬಹಳ ಸಂತೋಷದಿಂದ ಈ ತರ ಎಂಬುದ ಕೇಳಿ ನಾರದ ಸಂತೋಷವ ತಾಳಿ ಕಥೆಯನ್ನು ಸಾರುವೆನೆಂದು ತಾತ ಜನ್ಮಿಸುತ್ತ ಹೊರಡವನಂದು. ಸ್ವಾಮಿ, ನೀವು ಆಡಿದಂತ ಮಾತನ್ನ ಕೇಳಿ ಸಂತೋಷವಾಯಿತು. ಲೋಕ ಮುಖದಲ್ಲಿ ಇನ್ನು ಮುಂದೆ ಲಕ್ಷ್ಮೀ ಸಹಿತ ಮಂಗಲಮೂರ್ತಿಯ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನ ಮಾಡ್ಲಿಕ್ಕಾಗಿಯೋ ಅಥವಾ ಸಾರ್ಲಿಕ್ಕಾಗಿಯೋ ಕೇಳಲಿಕ್ಕಾಗಿಯೋ ವಿಶೇಷವಾದಂತಹ ಒಂದು ವ್ಯವಸ್ಥೆ ನಾನು ಮಾಡ್ತೇನೆ ಅಂತ ಬ್ರಹ್ಮಮಾನಸ ಪುತ್ರರು ವೈಕುಂಠದಿಂದ ತೆರಳುತ್ತಿರುವಾಗ ಎಂಬಲ್ಲಿಗೆ ಒಂದು ದೃಶ್ಯ ಮುಗಿಯುತ್ತದೆ.
ಆಗ ನಾರದ ಮಹಾಶಯರು ಕಥೆಯನ್ನ ಲೋಕಮುಖದಲ್ಲಿ ಸಾರುವುದಕ್ಕಾಗಿ ತೆರಳುತ್ತಾರೆ. ಹಾಗಾದ್ರೆ ಈ ಕಥೆಯನ್ನು ಮೊದಲು ಯಾರು ಮಾಡಿದರು? ಕಾಶಿಪಟ್ಟಣದಲ್ಲೊಂದು ದಿನ ವಿಪ್ರನೋ ಬಂದು ಭಿಕ್ಷೆಯಿಂದ ಜೀವಿಸುತ್ತಿರಲು ಕಾಶಿಪಟ್ಟಣದಲ್ಲಿ ಓರ್ವರು ಇಬ್ಬರರು ಸಂಸಾರ ಸಾಗಿಸುತ್ತಾ ಇದ್ದವರಂತೆ. ಹೆಂಡತಿ ಮಕ್ಕಳ ಹೊಟ್ಟೆಯನ್ನ ಹೊರಲಿಕ್ಕೆ ಆಗದೇ ಇರುವಂತಹ ಸಂದರ್ಭವಂತೆ. ಯಾವ ಕಾರಣಕ್ಕೂ ಹೆಂಡತಿ ಮಕ್ಕಳ ಹೊಟ್ಟೆಯನ್ನು ಹೊರಲಿಕ್ಕೆ ಆಗುದಿಲ್ಲ ಅಂತಾದ್ರೆ ಆ ಗಂಡ ಇದ್ದು ದಂಡ ಅಂತ ಪ್ರಾಣತ್ಯಾಗ ಮಾಡುವುದಕ್ಕಾಗಿ ಹೊಳೆಗೆ ಹಾರಲಿಕ್ಕೆ ಮುಂದಾಗ್ತಾರೆ. ಆಗ ಲಕ್ಷ್ಮೀ ಸಹಿತ ಮಂಗಲಮೂರ್ತಿಯಾದಂತಹ ಸತ್ಯನಾರಾಯಣ ಸ್ವಾಮಿ ವೃದ್ಧ ವೇಷವನ್ನಾಗಿ ಬಂದು, ಯಾಕೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾ ಇದ್ದಿ? ಆತ್ಮಹತ್ಯೆಗೆ ಕಾರಣವೇ ಯಾಕೆಂದು ಕೇಳಿದಾಗ, ಇಂದು ನಮಗೆ ಎಲ್ಲಿ ಹೋದ್ರೂ ಒಂದು ಹೊತ್ತಿಗೂ ಗತಿ ಇಲ್ಲದೆ ಹೋಯಿತು, ಹಾಗಾಗಿ ನಾನು ಸಾಯಲಿಕ್ಕೆ ಮುಂದಾಗ್ತಾ ಇದ್ದೇನೆ ಎಂದಾಕ್ಷಣ ನೀನು ಸಾಯುವುದು ಮುಖ್ಯವಲ್ಲ. ಯಾಕಂತ ಹೇಳಿದ್ರೆ ನೀವೊಂದು ಯೋಚನೆ ಮಾಡು, ಸಾಯುವುದರಿಂದ ಯಾವ ದೋಷವೂ ಪರಿಹಾರವಾಗುವುದಿಲ್ಲ, ಯಾವ ಸಮಸ್ಯೆಯೂ ಪರಿಹಾರ ಆಗುವುದಿಲ್ಲ. ಹಾಗಾಗಿ ಲಕ್ಷ್ಮೀ ಸಹಿತ ಮಂಗಲಮೂರ್ತಿ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನ ಮಾಡುತ್ತೇನೆ ಎಂದು ಸಂಕಲ್ಪ ಮಾಡು, ಮುಂದೆ ನಿನಗೆ ಶ್ರೇಷ್ಠ ಆಗುತ್ತದೆ ಅಂತ ಹೇಳ್ತದೆ. ಹಾಗೆ ನೇರವಾಗಿ ಮನೆಗೆ ಬಂದಂತಹ ವಿಪ್ರೋತ್ತಮರು ಹೆಂಡತಿಯನ್ನ ಕೂಡಿಕೊಂಡು ಹರಕೆಯನ್ನು ಹೇಳಿಕೊಳ್ತಾರಂತೆ. ಸ್ವಾಮಿ, ನಾಳೆಯ ದಿನ ನಾನು ಭಿಕ್ಷೆಯನ್ನ ಬೇಡುತ್ತಾ ಹೋಗುತ್ತೇನೆ. ಇಲ್ಲಿ ವಿಶೇಷವಾದಂತಹ ಧನಕನಕ ಕೂಡಿ ಬಂದ್ರೆ ಮಂಗಲಮೂರ್ತಿ ಆದಂತಹ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನ ಮಾಡುತ್ತೇನೆ ಅಂತ ಹರಕೆಯನ್ನು ಹೇಳ್ತಾರೆ. ಭವತಿ ಭಿಕ್ಷಾಂದೇಯಿ, ಭವತಿ ಭಿಕ್ಷಾಂದೇಯಿ ಅಂತ ಬೇಡುತ್ತಾ ಬೇಡುತ್ತಾ ಕಾಶಿಪಟ್ಟಣದಲ್ಲಿ ಹೋಗುತ್ತಾರೆ. ಯಥೇಚ್ಛವಾದಂತಹ ಧನಕನಕ ಕೂಡಿ ಬರ್ತದೆ. ಆಗ ಮನೆಗೆ ಬಂದು ಹೆಂಡತಿಯನ್ನ ಕೂಡಿಕೊಂಡು ಲಕ್ಷ್ಮೀ ಸಹಿತ ಮಂಗಲಮೂರ್ತಿ ಸತ್ಯನಾರಾಯಣ ಸ್ವಾಮಿಯನ್ನ ಪೂಜೆಯನ್ನ ಮಾಡಿ ಸುಖಾಂತವಾಗ್ತದೆ. ಧನಧಾನ್ಯ ಸಂಪತ್ತು ಕೂಡಿ ಬರ್ತದೆ. ಪ್ರತಿ ಹುಣ್ಣಿಮೆ ದಿನದೊಂದು ಆ ಪೂಜೆಯನ್ನ ಮಾಡುತ್ತಾ ಕಾಲ ಕಳೆಯುತ್ತಿರುವಂತಹ ಸಂದರ್ಭವಂತೆ ಅಂತ ಒಂದು ದಿನ ಸಂಕಲ್ಪ ಮಾಡಿ